ಗೆಲ್ಲಿ 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 ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಗೆಲ್ಲಿ. ನೀವೆಲ್ಲರೂ ಗಿಲ್ಲಿನ ಗೆಲ್ಲಿ ಅಂತ ಹೇಳಿ ಇವತ್ತು ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರುವಂತಹ ಗಿಲ್ಲಿ ಅವರು ಇಲ್ಲಿದ್ದಾರೆ. ಗಿಲ್ಲಿ, ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು. ಎಲ್ಲ ಚೆನ್ನಾಗಿದ್ದೀರಾ? ಅವ್ರೆ ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಕ್ಕೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದ್ರೆ ಸಖತ್ ಪೀಕು. ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರೆ ಅಂದ್ರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ಮೊದ್ಲು ನಾನು ಟಿವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದ್ರೂ ಮೊದ್ಲು ನನ್ನ ಮೈಂಡ್ ಬರ್ತಾರೆ ಟಕ್ ಅಂತಂದ್ರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕರೆದು ಮಾತಾಡ್ಸಿ ಕಾಲ್ ಎಳ್ದು ಕಾಮಿಡಿ ಮಾಡಿ ಎಲ್ಲನೂ ಮಾಡಿ ಇವತ್ತು ನಿಮ್ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋವ್ರೆ. ಫಸ್ಟ್ನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ. ಆದ್ರೂ ಒಂದ್ ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲಿಲ್ಲ ನಾನು, ಅದೇ ಸಖತ್ ಬೇಜಾರು ನನಗೆ. ಸರ್ ಯಾವಾಗ್ಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದಾಗಿಲ್ಲಿ. ಆಮೇಲೆ ಹಾಕಬೋಣ ಡ್ಯಾನ್ಸ್ ಮಾಡಿ ಮಾಡಿ ಆ ಸ್ಟೆಪ್ ಹಾಕಿ ನಾನೇ ಹೊಸಿಸಲಾಕಿದ ಸ್ಟೆಪ್. ಗಿಲ್ಲಿ 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 ಏನೇನ್ ದಬಾಕಿದೀಯಾ ಅಂತ ಬಿಗ್ ಬಾಸ್ ಅಲ್ಲಿ ಅಂತ ನಾನು ಏನೇನ್ ದಬಾಕವನಿ ಅಂತ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು. ಇಷ್ಟು ಜನರು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಬಾಕಿದೀನಿ ಅಂತ. ಕಷ್ಟಪಟ್ಟು SLC ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಫೇಸ್ ಮಾಡಿ, ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಓಡಿ ಸೋಯಿಂದ ಸೋಗೆ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದೀನಿ. ಅದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಇದೇ ಆಶೀರ್ವಾದ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಲ್ಲಾ ಕಡೆ ಹೋದ್ರು ಬರೀ ಗಂಡು ಮಕ್ಳೇ ಸೌಂಡ್ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಳೇ ಸೌಂಡ್ ಮಾಡೋದು. ಅದೇ ನನಗೆ ಭಾರಿ ಬೇಜಾರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗಂಡ್ಮಕ್ಳ ಮತ್ ಏನೋ ಬೇಕು ನಿನಗೆ, ಏನೋ ಬೇಕು. ಇದು ಸೌಂಡ್ ಹೆಣ್ಮಕ್ಳ, ಇದು ಸೌಂಡೇ ಅಲ್ಲ. ಅಲ್ಲಿ ಮುಂದೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತ ಮುಂದೆ ಒಂದ್ 4-5 ಜನ ಕೂತ್ಬಿಟ್ಟವ್ರೆ. ಇವ್ರು ಬಿಟ್ರಿ ಯಾರು ಸೌಂಡ್ ಮಾಡ್ತಾ ಇಲ್ಲ. ಹೆಣ್ಮಕ್ಳೆಲ್ಲ ಕೂತ್ಕಲಿ ಅಂದ್ಬಿಟ್ಟು ಎಲ್ಲಾ ಚೇರ್ನ ಬಿಟ್ಕೊಡ್ಬಿಟ್ಟು ಪಾಪ ಗಂಡು ಮಕ್ಳು ಹೆಂಗ್ ನಿಂತವ್ರೆ ಆ ಕಡೆ. ಹಂಗು ಇಷ್ಟೊಂದು ಫೇಮಸ್ ಆಯ್ತದೆ ನಮ್ದು. ನಮ್ಮ ಭಾಷೆ ಕೊಡು ನಮ್ಮಪ್ಪ ರಾಜ ಸಾರ್ಗ ಸೊಪ್ಪು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟೊಂದು ಪ್ರೀತಿಸ್ತಾರೆ, ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ ಅಂತ ಸತ್ಯವಲ್ಲ ಅನ್ಕೊಂಡಿರಲ್ಲ. ಎಲ್ಲ ಸ್ಟೇಜ್ ಮೇಲೆ ಒಂದು ಯಾವಾಗ್ಲೂ ಬೀಳೋವರೆಗೂ ಈ ಋಣ ಮರೆಯಕ್ಕಾಗಲ್ಲ ಅಂತ ನನಗೂ ಸತ್ಯ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಅದು ಇನ್ನೂ ಕನಸ್ತರನೇ ಫೀಲ್ ಆಯ್ತಾ ಇದೆ. ಅಯ್ಯೋ ಇದು ನಿಜನ ಸುಳ್ಳ ಆ ತರನೇ ಅನ್ನಿಸ್ತಾ ಇದೆ ಸತ್ಯವಾಗ್ಲು ನನಗೆ. ಕೊನೆದಾಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಮ್ಮ ಗಂಡ್ಮಕ್ಳ ಬಗ್ಗೆ, ಎಲ್ಲೋದ್ರೂ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಕಮಿಟ್ಮೆಂಟು ನಮ್ಮ ಊಟನೇ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಖತ್ ಖುಷಿ ಆಯ್ತು ಕನಕಪುರಕ್ಕೆ ಬಂದು.